ಅಸಹಜವಾಗಿ ಏರಿಕೆ ಒಂದು ದಿವಸದಲ್ಲಿ ಒಂದು ರಾತ್ರಿಯಲ್ಲಿ ಆದಂತಹದಲ್ಲ. ಅಸಹಜ ಅಂದ್ರೆ ತೀರಾ ಸಡನ್ ಆಗಿ ಇವತ್ತು ಸರಿಗಿತ್ತು ಎಲ್ಲ, ಇವತ್ತು ರಾತ್ರಿ ಕೆಟ್ಟೋಗ್ಬಿಟ್ಟು ನಾಳೆ ಬೆಳಗ್ಗೆ ಎದ್ದ ತಕ್ಷಣ ಎಲ್ಲ ಫುಲ್ ಕೆಟ್ಟೋಗ್ಬಿಟ್ಟಿದೆ, ಫುಲ್ ಕೊಲೆಗಳು ನಡೀತಾ ಇದೆ ಅಂದ್ರೆ ಅದನ್ನ ಅಸಹಜ ಅಂತೀವಿ. ಆದರೆ ಈ ಏರಿಕೆ ಅಸಹಜವಾಗಿ ಆದದ್ದಲ್ಲ. ನಾವು ಆಂಟಿಸಿಪೇಟ್ ಮಾಡದೆ, ಅಂದ್ರೆ ನಾವು ಅದನ್ನ ದೂರದೃಷ್ಟಿಯಿಂದ ನೋಡದೆ ಕಾಲಾನುಕಾಲದಲ್ಲಿ ಬೆಳೆಸ್ಕೊಂಡು ಬಂದಂತಹ ಒಂದು ಸಮಾಜದ ವಿಧದಿಂದ, ಸಮಾಜದ ಬಗೆಯಿಂದ ಇದು ಏರಿಕೆ ಆಗಿದೆ ಮತ್ತು ಇದು ಕಣ್ಣಿಗೆ ಕಾಣುವ ಹಾಗೆ ನಿರ್ಭಯವಾಗಿ ಆಗಲು ಸಾಧ್ಯ ಆಗಿದೆ. ಹಾಗಾಗಿ ಇದು ಅಸಹಜ ಅಲ್ಲ, ನಮ್ಮದೇ ಕಾಂಟ್ರಿಬ್ಯೂಷನ್ ಇಂದ, ನಮ್ಮದೇ ಕಾಣಿಕೆಯಿಂದ ಆದಂತಹ ಒಂದು ವ್ಯತ್ಯಾಸ ಸಮಾಜದಲ್ಲಿ ಅಂತ ನಾನು ಹೇಳ್ತೀನಿ. ಕೌಟುಂಬಿಕ ಮೌಲ್ಯಗಳು ಕುಸಿದಿದೆಯಾ ಅಥವಾ ತುಂಬಾ ಚೆನ್ನಾಗಾಗಿದೆಯಾ ಅನ್ನೋದಕ್ಕೆ ವ್ಯಾಖ್ಯಾನವೇ ಇಲ್ಲ. ಯಾಕೆಂದ್ರೆ ಒಂದು ಮೌಲ್ಯ ಕಾಲಕ್ಕೆ ತಕ್ಕಂತೆ ತನ್ನನ್ನು ತಾನು ಬದಲು ಮಾಡಿಕೊಂಡು ಅಳವಡಿಸಿಕೊಳ್ತಾ ಹೋಗ್ಬೇಕು. ಆ ಅಳವಡಿಕೆಯಲ್ಲಿ ನಾವು ಏನು ಎಡವಿದ್ದೀವಿ ಅದರ ಫಲ ಇದು. ಮೌಲ್ಯಗಳು ಕುಸಿದಿದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಮೌಲ್ಯಗಳು ಕುಸಿದಾಗ ಏನಾಗ್ಬೇಕಂದ್ರೆ 100ಕ್ಕೆ 100 ಬೇಕು. ಈಗ ಟೊಮೆಟೊ ಗಾಡಿನಲ್ಲಿ 1 ಟೊಮೆಟೊ ಕೆಟ್ರೆ ಇವತ್ತು ನಾಳೆ ಇಡೀ ಗಾಡಿ ಕೆಡ್ಬೇಕಲ್ವಾ ಟೊಮೆಟೊ ಗಾಡಿ? ಹಾಗಾಗಿಲ್ಲ. ಅದರಿಂದ ಮೌಲ್ಯಗಳು ಕುಸಿದಿದೆ ಅಂತ ಹೇಳಕ್ಕಾಗಲ್ಲ, ಮೌಲ್ಯಗಳು ಬದಲಾಗಿವೆ. ಆ ಬದಲಾವಣೆಯಲ್ಲಿ ನಾವು ಯಾವ ರೀತಿಯಾದಂತಹ ಅಳವಡಿಕೆಯನ್ನ ನಿರೀಕ್ಷೆ ಮಾಡ್ಬೇಕಿತ್ತೋ ಅದನ್ನ ಮಾಡದೆ ಸುಮ್ಮನೆ ಬದಲಾವಣೆಗೆ ಬಿಟ್ಬಿಟ್ವಿ. ಹಾಗಾಗಿ ಇವತ್ತು ಇಂತಹ ಒಂದು ಅಪರಾಧಗಳ ಸಂಖ್ಯೆ ಗಣನೀಯವಾಗಿ ಹೆಚ್ಚಾಗಿದೆ. ಇದಕ್ಕೆ ಕಾರಣಗಳು 10 ಇದೆ. ನಾವು ಕೌಟುಂಬಿಕ ವ್ಯಾಜ್ಯಗಳಲ್ಲಿ ಮತ್ತು ಈ ರೀತಿಯಾದಂತಹ ಅಪರಾಧಗಳನ್ನ ನೋಡುವಾಗ ಕಂಡುಕೊಂಡಂತಹ ವಿಧದಲ್ಲಿ ನಮಗೆ 10 ಕಾರಣಗಳು ಗೋಚರಿಸ್ತಾ ಇದೆ. ಬಟ್ ಈಗ ಸ್ವಲ್ಪ ಪರಿಸ್ಥಿತಿ ಕೈ ಮೀರಿದೆ. ಈಗಲೂ ನಾವು ಎಚ್ಚೆತ್ತುಕೊಳ್ಳದೆ ಇದ್ರೆ ಖಂಡಿತವಾಗ್ಲೂ ಇದರ ಅಂಕಿಅಂಶ ಇನ್ನೂ ಹೆಚ್ಚಾಗುವ ಎಲ್ಲ ಸಾಧ್ಯತೆಗಳು ಇದೆ. ನಾವು ಬೇಸಿಕ್ ಆಗಿ ನಮ್ಮ ಕೌಟುಂಬಿಕ ವ್ಯಾಜ್ಯಗಳು ಅಥವಾ ಯಾವುದೇ ವ್ಯಾಜ್ಯಗಳು, ಈಗಂತೂ ಕಾನೂನಿನಲ್ಲೂ ಸಹ ಇದನ್ನ ಮ್ಯಾಂಡೇಟರಿ ಮಾಡಿದ್ದಾರೆ. ನೀವು ಯಾವುದೇ ಪ್ರಕರಣವನ್ನ ಕೋರ್ಟಿಗೆ ತೆಗೆದುಕೊಂಡು ಹೋಗೋ ಮೊದಲು ಮೀಡಿಯೇಷನ್ ಮಾಡ್ಬೇಕು, ಅಂದ್ರೆ ಒಬ್ರೊಬ್ರು ಕುಳಿತು ಅದನ್ನ ಬಗೆಹರಿಸಿಕೊಳ್ತಕ್ಕಂತಹ ಪ್ರಯತ್ನ ಮಾಡ್ಬೇಕು ಅಂತ ಕಾನೂನಿನಲ್ಲೂ ಸಹ ಮ್ಯಾಂಡೇಟರಿ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಅದಕ್ಕಾಗಿ ಒಂದು ಸ್ಪೆಷಲ್ ಅಮೆಂಡ್ಮೆಂಟ್ ಅನ್ನ ತಂದು ಕಂಪಲ್ಸರಿ ಅದನ್ನ ಮ್ಯಾಂಡೇಟರಿ ಮಾಡ್ಬಿಟ್ಟಿದ್ದಾರೆ. ಕರೆಕ್ಟ್, ನೀವು ಹೇಳ್ತಾ ಇರೋದು ಚಿಕ್ಕ ಚಿಕ್ಕ ಸಮಸ್ಯೆಗಳು ಅದು ದೊಡ್ಡದಾಗಿ ಒಂದ್ ದಿವಸ ಇದರಲ್ಲಿ ಎಂಡ್ ಆಗ್ತಿದೆ. ಹೌದು, ಸಂಬಂಧಗಳ ಅದು ಯಾವುದೇ ಸಂಬಂಧ ಆಗ್ಲಿ, ಕುಟುಂಬದ ಒಳಗಿರುವ ಸಂಬಂಧ ಆಗ್ಲಿ, ಈಗ ನಾವು ನೀವು ಈ ತಾತ್ಕಾಲಿಕವಾಗಿ ಒಂದು ಸಂಬಂಧದಲ್ಲಿ ಇದ್ದೀವಿ. ಇಲ್ಲಿರುವ ಪ್ಯಾನಲಿಸ್ಟ್ಗಳು, ನೀವು ನಿರೂಪಕರು, ಪತ್ರಕರ್ತರು, ನಾನು ಇಲ್ಲಿ ಮಾತಾಡ್ತಿರೋರು ಎಲ್ಲರೂ ತಾತ್ಕಾಲಿಕವಾಗಿ ಒಂದು ಚೌಕಟ್ಟಿನೊಳಗೆ ಒಂದು ಸಂಬಂಧದಲ್ಲಿ ಇದ್ದೀವಿ. ಯಾವ ಸಂಬಂಧವು ಕುಟುಂಬದ ಒಳಗೆ, ಕುಟುಂಬದ ಹೊರಗೆ, ಅದು ವ್ಯಾಪಾರದಲ್ಲಿ ಇರ್ಲಿ, ಕಾಲೇಜು ಸ್ಕೂಲ್ಗಳಲ್ಲಿರ್ಲಿ, ರಸ್ತೆಯಲ್ಲಿ ಇರ್ತಕ್ಕಂತಹ ಯಾವುದೋ ಒಂದು ಮಾತುಕತೆ ಇರ್ಲಿ, ಯಾವ ಸಂಬಂಧವು ಬೇಸಿಕಲಿ ಅದರ ತಳಹದಿ ಅಂದ್ರೆ ಮಾತು ಮತ್ತು ಸಂಪರ್ಕ ಅಂತ ನಾವು ಹೇಳ್ತೀವಿ. ಅಂದ್ರೆ ಪರಸ್ಪರ ಮಾತನಾಡಿಕೊಳ್ಬೇಕು ಅಂದ್ರೆ ಪರಸ್ಪರ ಸಂಪರ್ಕದಲ್ಲಿರ್ಬೇಕು. ಪರಸ್ಪರ ಸಂಪರ್ಕದಲ್ಲಿರುವುದು ಅಂದ್ರೆ ಏನು? 4 ಗೋಡೆ ಮಧ್ಯ ನಾವಿಬ್ರು ವಾಸ ಮಾಡ್ತಿದೀವಿ, ನಾವು 4 ಜನ ವಾಸ ಮಾಡ್ತಿದೀವಿ ಅಲ್ಲ. ನನ್ನ ಆಗು ಹೋಗುಗಳು ನಿನಗೆ ಗೊತ್ತಿರಬೇಕು, ನಿನ್ನ ಆಗು ಹೋಗುಗಳು ನನಗೆ ಗೊತ್ತಿರಬೇಕು. ಅದು ಈಗ ತುಂಬಾ ಕಡಿಮೆ ಆಗಿದೆ. ಈಗ ಏನಾಗಿದೆ ಅಂದ್ರೆ ಸ್ವಾಭಿಮಾನ ಮತ್ತು ಪ್ರಿವೇಸಿ, ನನ್ನ ಒಂದು ಖಾಸಗಿತನ ಮತ್ತು ಸ್ವಾಭಿಮಾನ ಎನ್ನುವ ಹೆಸರಿನಲ್ಲಿ ಸಂಪರ್ಕಕ್ಕೆ ಹೊಸ ವ್ಯಾಖ್ಯಾನ ಕೊಟ್ಬಿಟ್ಟಿದೀವಿ. ಅಂದ್ರೆ ಈಗ ನೀವು ನನ್ನನ್ನ ಇಲ್ಲಿ ಕರೆದಿದ್ದೀರಾ, ನಾನು ಸ್ವಿಮ್ ಸೂಟ್ ಹಾಕೊಂಡು ಬರ್ತೀನಿ, ನೀವು ನನ್ನನ್ನ ಮೇಲಿಂದ ಕೆಳಗೋರ್ಗು ನೋಡಿದ್ರೆ ನಾನು ನಿಮ್ಗೆ ಬೈಬೋದು. ನನ್ನ ದೇಹ ನನ್ನ ಹಕ್ಕು. ಸೊ ಎಲ್ಲದಕ್ಕೂ ಟೈಮ್ಲಿ ಅಂದ್ರೆ ಆ ಸಂದರ್ಭಕ್ಕೆ ಅನುಸಾರವಾಗಿ ಒಬ್ಬ ವ್ಯಕ್ತಿ ಇರಬೇಕು. ಅದು ಖಾಸಗಿತನ, ಅದು ಸ್ವಾಭಿಮಾನ ಅನ್ನುವುದನ್ನ ಹೇಳ್ಕೊಟ್ಟಿಲ್ಲ. ಎಲ್ಲಾ ಸಂದರ್ಭದಲ್ಲೂ ನನಗೆ ಹೇಗೆ ಬೇಕೋ ಹಾಗೆ ಇರಬೇಕು ಮತ್ತು ಅದನ್ನೇ ನಿರೀಕ್ಷೆ ಮಾಡಬೇಕು ಅನ್ನುವುದನ್ನ ಈ ಸಮಾಜಕ್ಕೆ ನಾವು ಮನವರಿಕೆ ಮಾಡ್ಕೊಟ್ಬಿಟ್ಟಿದೀವಿ. ಹಾಗಾಗಿ ಏನಾಗಿದೆ, ಸಂಪರ್ಕ ಅಂದ್ರೆ ಸುಮ್ನೆ ಎದುರು ಬದ್ರು ಕೂತ್ಕೊಳ್ಳೋದು, 4 ಗೋಡೆ ಮಧ್ಯೆ ಇರೋದು ಅನ್ನೋದನ್ನ ಹೇಳ್ಕೊಟ್ಟಿದೀವಿ ಹೊರತು ಸಂಪರ್ಕ ಅನ್ನುವುದು ಸಾರಿಗೆ ಸಂಪರ್ಕದಂತೆ ಅಲ್ಲ. ಕಣ್ಣಿಗೆ ಕಾಣದ ಮನಸ್ಸಿನೊಳಗಿಂದ, ಮೆದುಳಿನೊಳಗಿಂದ ಬರುವ ಒಂದು ಸಂಪರ್ಕವೂ ಇರುತ್ತೆ ಅನ್ನೋದನ್ನ ನಾವು ಮನವರಿಕೆ ಮಾಡ್ಕೊಟ್ಟಿಲ್ಲ. ಬಹುಶಃ ನಾವು ಈ ರೀತಿಯಾದಂತಹ ಅಪರಾಧಿಕ ಘಟನೆಗಳೆಲ್ಲ ನಡೆದಾಗ ನಾವು ಕಾನೂನಿನ ಭಯ ಇಲ್ಲ, ಸ್ಪೀಡಿ ಟ್ರಯಲ್ ಆಗ್ಬೇಕು, ಪೊಲೀಸ್ ಕೆಟ್ಟ ಹೋಗ್ಬಿಟ್ಟಿದ್ದಾರೆ, ನ್ಯಾಯಾಲಯದಲ್ಲಿ ಇರುವಂತಹ ಅಧಿಕಾರಿಗಳು ಸಮರ್ಪಕವಾಗಿ ಕೆಲಸ ಮಾಡ್ತಿಲ್ಲ, ಇದನ್ನ ಹೇಳ್ತೀವಿ ಮತ್ತು ನಿಲ್ಲಿಸ್ಬಿಡ್ತೀವಿ. ಆದರೆ ನಾವು ಒಂದು ಬೇಸಿಕ್ ಆಗಿ ಅರ್ಥ ಮಾಡ್ಕೊಳ್ದೇ ಇರೋ ವಿಷಯ ಅಂದ್ರೆ ಭಯ ಮತ್ತು ಮರ್ಯಾದೆ ಅನ್ನುವ 2 ಪರಿಕಲ್ಪನೆಗೆ ಈ ಸಮಾಜದಲ್ಲಿ ಈಗ ವ್ಯಾಖ್ಯಾನ ಬದಲಾಗಿ ಬಿಟ್ಟಿದೆ. ಮೊದಲೆಲ್ಲ ಒಬ್ಬ ಪೊಲೀಸ್ನವರು ನಮ್ಮನ್ನ ಮಾತಾಡ್ಸಿದ್ರು ಅಂದ್ರೇನೆ ಅಯ್ಯೋ ನನ್ ಗೌರವಕ್ಕೆ ಕಡಿಮೆ ಆಗೋಯ್ತು, ಅಕ್ಕಪಕ್ಕದವ್ರು ಏನಂತಾರೆ, ಮರ್ಯಾದೆ ಹೋಯ್ತು ಅಂತ ಇದ್ದಿದ್ದು ಈಗ ಪೊಲೀಸ್ನವರಿಗೆ ನಾವೇ ಹಿಂದಿರುಗಿ ಹೊಡೆಯುವಷ್ಟು
ಮರ್ಯಾದೆ ಎನ್ನುವ ವ್ಯಾಖ್ಯಾನ ಬದಲಾಗಿದೆ. ಪೊಲೀಸ್ ಜೀಪಲ್ಲಿ ಹೋಗುವಾಗ ಟಾಟಾ ಮಾಡ್ಕೊಂಡು ಹೋಗುವಂತ ಜನಗಳನ್ನ ನೋಡಿದ್ದೀವಿ. ಅದನ್ನ ಒಂದು ಹೆಮ್ಮೆ, ಜೈಲಿಗೆ ನಾನು 3 ದಿನ ಜೈಲಿಗೆ ಹೋಗ್ಬಿಟ್ಟು ಬಂದೆಪಾ, 1 ವಾರ ಜೈಲಲ್ಲಿ ಇದ್ಬಿಟ್ಟು ಬಂದೆಪಾ ಅಂತ ಹೇಳೋದನ್ನ ಹೆಮ್ಮೆ ಅನ್ನುವ ಹಾಗೆ ಸಮಾಜದಲ್ಲಿ ಬದಲು ಮಾಡಿದ್ದೀವಿ. ಅಂದ್ರೆ ಭಯ ಮತ್ತು ಮರ್ಯಾದೆ ಎನ್ನುವುದರ ವ್ಯಾಖ್ಯಾನ ಬದಲಾಗಿದೆ. ಇದಕ್ಕೆಲ್ಲ ಕಾರಣ ಏನು ಅನ್ನೋದನ್ನು ನಾವು ಕಂಡುಹಿಡಿಬೇಕು. ಅದು ಕಾರಣವೂ ನಮ್ಮ ಮುಂದೆಯೇ ಇದೆ. ಅದನ್ನ ಬದಲಾವಣೆ ಮಾಡೋದು ಹೇಗೆ ಅಂತ ನಮ್ಮಲ್ಲಿ ಸೈಕಲಾಜಿಕಲ್ ಟರ್ಮ್ ಒಂದಿದೆ, ಸ್ಟಿಮ್ಯುಲಸ್ ಹ್ಯಾಬಿಚುಯೇಷನ್ ಅಂತ. ಅಂದ್ರೆ ಓವರ್ ಎಕ್ಸ್ಪೋಜರ್ ಆಗ್ತಾ 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 ಯಾವುದು ತಪ್ಪಲ್ಲ. ಈಗ ಉದಾಹರಣೆ ಹೇಳ್ತೀನಿ, ನಮ್ಮಲ್ಲಿ ಒಬ್ರು ಸೆಲೆಬ್ರಿಟಿಯವರು ಕೊಲೆ ಆರೋಪದ ಮೇಲೆ ಜೈಲಿಗೆ ಹೋಗಿದ್ದಾರೆ. ಅವರು ಹೋದ ತಕ್ಷಣ ಅದು ಜನರೆಲ್ಲ ಅಯ್ಯೋ ಹೀಗಾಯ್ತಾ ಹಾಗಾಯ್ತಾ ಅಂತ ಮಾಧ್ಯಮದವರು ಎಲ್ಲರೂ ಸೇರ್ಕೊಂಡು ಮಾತಾಡಿದ್ವಿ. ಬರ್ತಾ 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 ಏನಾಯ್ತು, ಅವ್ರೊಬ್ರೇ ಕೊಲೆ ಮಾಡಿರೋದಾ, ಎಷ್ಟೊಂದ್ ಜನ ಕೊಲೆ ಮಾಡಿಲ್ವಾ, ಪಾಪ ಅವ್ರನ್ನ ಬಿಡಕ್ಕೆ ಏನು ಅಂತ ಶುರುವಾಯ್ತು. ದಿಸ್ ಇಸ್ ಕಾಲ್ಡ್ ಕಂಪ್ಯಾಷನ್ ಫಟಿಗ್. ಅಂದ್ರೆ ಸಹಾನುಭೂತಿಯಲ್ಲಿ ಸುಸ್ತಾಗ್ಬಿಡ್ತೀವಿ ನಾವು. ಸಹಾನುಭೂತಿ ನಿತ್ಯ ಆಳೋನಿಗೆ ನಿತ್ಯ ಸಾಯಂಗಳೋರು ಯಾರು ಅಂತ ಒಂದು ಗಾದೆ ಇದೆ ನಮ್ಮಲ್ಲಿ. ಅಂದ್ರೆ ದಿನಾಗ್ಲೂ ಅದನ್ನೇ ನೋಡ್ತಾ ಇದೀವಿ. ಓವರ್ ಎಕ್ಸ್ಪೋಜರ್ ಟು ಎವ್ರಿ ಫೀಲಿಂಗ್, ಎಲ್ಲಾ ಎಮೋಷನ್, ಎಲ್ಲಾ ಭಾವನೆಗಳಿಗೂ ಈಗ ಅಂಗೈನ ಎಕ್ಸ್ಪೋಜರ್. ಚಕ 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 ಒತ್ತೀವಿ, ನೋಡ್ತೀವಿ. ಆಮೇಲೆ ಇದು ನೋಡಿ, ಯಾವುದು ಅಪರಿಚಿತ. ನಾನು ಪರಪನಾಗ್ರಹಾರ ಜೈಲಿಗೆ ಪದೇ ಪದೇ ವಿಸಿಟ್, ಕಾರ್ಯನಿಮಿತ್ತ ಪದೇ ಪದೇ ವಿಸಿಟ್ ಮಾಡಿ ಅಲ್ಲಿನ ಮಹಿಳಾ ಬ್ಯಾರಕ್ ನಲ್ಲಿ ಮಹಿಳಾ ಆರೋಪಿಗಳ ಜೊತೆ ಮತ್ತು ಅಪರಾಧಿಗಳ ಜೊತೆ ಮಾತಾಡುವಂತಹ ಒಂದು ಅವಕಾಶ ಇದೆ. ಹಾಗಾಗಿ ಬೇಸಿಕ್ ಒಂದು ದಾಟ್ ಹೇಳ್ತಾ ಇದ್ದೀನಿ, ಅಪರಿಚಿತರ ನಡುವೆ ನಡೆದ ಕೊಲೆ ಅಥವಾ ಸೆಲ್ಫ್ ಡಿಫೆನ್ಸ್ ನಲ್ಲಿ ನಡೆದ ಕೊಲೆ ಬಹಳ ಕಡಿಮೆ. ಅದು ಕುಟುಂಬದ ಒಳಗಿರ್ಲಿ ಕುಟುಂಬದ ಹೊರಗಿರ್ಲಿ, ಹೆಚ್ಚಿನ ಅಪರಾಧಗಳು ಎಲ್ಲವೂ ಪ್ರೀಪ್ಲಾನ್ಡ್. ಅದು ಪ್ರೀಪ್ಲಾನ್ಡ್ ಅಂದ್ರೆ ನಾನು ಚಾಕುನ ಹೀಗೆ ತಗೋಬೇಕು, ಹೀಗೆ ಚುಚ್ಚಬೇಕು, ಆ ತರ ಅಲ್ಲ ನಾ ಹೇಳ್ತಾ ಇರೋದು. ಅಂದ್ರೆ ಒಂದು ಒತ್ತಡವನ್ನ, ನಮ್ಮ ಮನಸ್ಸಿನ ಭಾವನೆಗಳನ್ನ, ಅಹಮ್ಮನ್ನ ನಾವು ಕಂಟ್ರೋಲಿಗೆ ತೆಗೆದುಕೊಳ್ಳಕ್ಕಾಗದೆ ಅದು ಕೂಡಿಟ್ಟು ಮಾಡ್ಕೊಂಡು ಅದರ ಬಗ್ಗೆ ನಾವು ಕೊಲೆ ಮಾಡುವ ವಿಷಯದ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಆ ದಿಶೆಯಲ್ಲಿ ಹೆಜ್ಜೆ ಇಡ್ತೀವಿ. ಇದಕ್ಕೆಲ್ಲ ಕಾರಣ ಏನು? ಓವರ್ ಎಕ್ಸ್ಪೋಜರ್. ಎಲ್ಲವೂ ನಮಗೆ ಈಗ ಹೆಚ್ಚುವರಿಯಾಗಿ ನಾವು ಅದಕ್ಕೆ ನಮ್ಮನ್ನ ನಾವು ತೆರ್ಕೊಂಡಿದೀವಿ. ದಟ್ ಇಸ್ ಕಾಲ್ಡ್ ಸ್ಟಿಮ್ಯುಲಸ್ ಹ್ಯಾಬಿಚುಯೇಷನ್. ಯಾವುದೇ ಕಾರಣಕ್ಕೂ ನಮ್ಗೆ ಅದು ಈಗ ನೋಡಿ, ಒಂದ್ ಸಣ್ಣ ಉದಾಹರಣೆ ಕೊಡ್ತೀನಿ. ಮುಂಚೆ ಎಲ್ಲ ಬ್ಯೂಟಿ ಪಾರ್ಲರ್ ಹೋಗುವುದು ಒಂದು ಖಾಸಗಿ ವಿಷಯವಾಗಿತ್ತು. ಅಲ್ಲಿ ಏನ್ ಮಾಡ್ಕೊಳ್ತಾರೆ ಹುಡುಗಿರು ಅನ್ನೋದು ಹುಡುಗರಿಗೆ ಒಂದು ಕ್ಯೂರಿಯಾಸಿಟಿ ವಿಷಯವಾಗಿತ್ತು. ವ್ಯಾಕ್ಸಿಂಗ್ ಇರಬಹುದು, ಏನೇನೋ ಇರುತ್ತಲ್ಲ, ಪೆಡಿಕ್ಯೂರ್, ಮ್ಯಾನಿಕ್ಯೂರ್, ಐಬ್ರೋಸ್ ಎಲ್ಲ. ಆದ್ರೆ ಈಗ ಏನಾಗಿದೆ ಅಂದ್ರೆ, ಹುಡುಗನೇ ಮುಖದಲ್ಲಿ ಅವಳಿಗೆ ವ್ಯಾಕ್ಸಿಂಗ್ ಮಾಡಿ ಕೊಡ್ತಾನೆ, ಹುಡುಗನೇ ಐಬ್ರೋ ಶೇಪಿಂಗ್ ಮಾಡ್ಕೊಡ್ತಾನೆ ಮನೆಯಲ್ಲಿ. ಬಾಯ್ ಫ್ರೆಂಡ್ ಇರ್ಬೋದು, ಅಣ್ಣ ಇರ್ಬೋದು, ತಮ್ಮ ಇರ್ಬೋದು. ಹೀಗೆ ಎಲ್ಲವಕ್ಕೂ ನಾವು ನಮ್ಮನ್ನು ತೆರೆದುಕೊಂಡಾಗ ಅಲ್ಲಿ ಒಂದು ಭಾವನಾತ್ಮಕ ಕೊರತೆ ಉಂಟಾಗತ್ತೆ. ನಮಗೂ ನಮ್ಮ ಯಾವ ಭಾವನೆಯನ್ನು ನಾವು ತೋರಿಸ್ಬೇಕಾಗಿರುತ್ತೋ ಆ ಭಾವನೆಗೂ ಒಂದು ಬ್ರಿಡ್ಜ್, ಒಂದು ಗ್ಯಾಪ್ ಉಂಟಾಗತ್ತೆ. ಹಾಗಾಗಿ ನಾವು ಅದಕ್ಕೆ ಅಪೋಸಿಟ್ ಭಾವನೆಯನ್ನ ತೋರಿಸ್ತೀವಿ. ಈಗ ಫಾರ್ ಎಕ್ಸಾಂಪಲ್, ನಾನು ಒಂದು ಕಾಲೇಜ್ನಲ್ಲಿ ಮಾತಾಡುವಾಗ ಸೆಕ್ಸ್ ಎಜುಕೇಶನ್ ಬಗ್ಗೆ ಮಾತಾಡ್ತಾ ಇದ್ದೆ. ಸೆಕ್ಸ್ ಎಜುಕೇಶನ್ ಅಂದ್ರೆ ಏನು ಅಂತ ಕೇಳಿದಾಗ ಬಹುಪಾಲು ಯುವಕ ಯುವತಿಯರು ಕಾಲೇಜ್ನಲ್ಲಿ PUC ಯಲ್ಲಿ ಓದ್ತಾ ಇರ್ತಕ್ಕಂತಹ ಮಕ್ಕಳುಗಳು ಹೇಳಿದ್ದು, ಬಯೋಲಾಜಿಯನ್ನು ಹೇಳಿಕೊಡುವುದು. ಸೆಕ್ಸ್ ಎಜುಕೇಶನ್ಗೆ ಸಂಬಂಧಪಟ್ಟ ಹಾಗೆ ಅದಕ್ಕೆ ಬೇಕಾದಂತಹ ಅಂಗಗಳ ರಚನೆ ಇರಬಹುದು ಮತ್ತು ಅದರ ಕ್ರಿಯೆ ಬಗ್ಗೆ ಇರಬಹುದು, ಬಯಾಲಜಿ ಹೇಳ್ಕೊಡೋದು ಅಂತ. ಆದ್ರೆ ಸೆಕ್ಸ್ ಎಜುಕೇಶನ್ ಅಂದ್ರೆ ಬರೀ ದೇಹದ ರಚನೆ, ಬಯಾಲಜಿ, ಫಿಸಿಯಾಲಜಿ, ಭೌತಿಕವಾದದ್ದನ್ನ ಹೇಳ್ಕೊಡುವುದು ಅಲ್ಲ. ಸೆಕ್ಸ್ ಎಜುಕೇಶನ್ ಅಂದ್ರೆ ಆ ಒಂದು ಕ್ರಿಯೆಯಲ್ಲಿ ನಮ್ಮ ಮನಸ್ಸು ಹೇಗಿರಬೇಕು, ನಮ್ಮ ಮನಸ್ಸಿನ ಕಂಟ್ರೋಲ್ ಹೇಗಿರಬೇಕು ಮತ್ತು ಯಾಕಿರಬೇಕು ಅಂತ ಹೇಳ್ಕೊಡೋದು ಸಹ ಇನ್ಕ್ಲೂಸಿವ್ ಸೆಕ್ಸ್ ಎಜುಕೇಶನ್ ಆಗತ್ತೆ. ನಾವು ಎಲ್ಲವನ್ನೂ ಬಿಟ್ಬಿಟ್ಟು ಬರೀ ಆ ಸೆಕ್ಸ್ ಅನ್ನುವ ಪದಕ್ಕೆ ಒತ್ತು ಕೊಡ್ತಾ ಇರೋದ್ರಿಂದ ಯಾವ ಭಾವನೆ ನಮ್ಮಲ್ಲಿ ಉತ್ಪತ್ತಿ ಆಗ್ಬೇಕಾಗಿತ್ತೋ ಅದು ಉತ್ಪತ್ತಿ ಆಗದೆ, ಅಂದ್ರೆ ನಿಜವಾದ ಭಾವನೆಗೂ ನಮಗೂ ಗ್ಯಾಪ್ ಆಗಿ ಮಧ್ಯದಲ್ಲಿ ಹೀಗೆ ಕೊಲೆ ಆಗುವಂತಹ ಡಿವಿಯೇಟೆಡ್ ಭಾವನೆಯನ್ನ ನಾವೇ ಉತ್ಪಾದನೆ ಮಾಡ್ತಾ ಇದೀವಿ. ಈ ಕಾರಣಕ್ಕೆ ಇಂತಹ ಕೊಲೆಗಳು ಹೆಚ್ಚುತ್ತಾ ಇದೆ. ನೀವ್ ಆಗ್ಲೇ ಹೇಳಿದಂಗೆ ಭಯ ಮರ್ಯಾದೆ ಏನು ಇಲ್ಲ ಅಂತ ಹೇಳಿದ್ರಿ. ಮತ್ತೆ ಭಯ ಇಲ್ಲದೆ ಇರೋದಕ್ಕೆ ಕಾರಣಗಳು ಈ ರೀತಿಯಾಗಿ, ಅದೇ ನೀವ್ ಹೇಳಿದ್ರಲ್ಲ, ಅಯ್ಯೋ ಹೋದ್ರೇನೋ 3 ತಿಂಗಳಲ್ಲಿ ಈಚೆ ಬರ್ಬೋದು. ಈಗ ಏನಾಗ್ಬಿಟ್ಟಿದೆ ಅಂದ್ರೆ, ನ್ಯಾಯಾಧೀಶರುಗಳು ತುಂಬಾ ಒತ್ತಡದಲ್ಲಿ ಕೆಲಸ ಮಾಡೋದ್ರಿಂದ ಅವರು ಸಹ ಏನು ಬೇಲ್ ಇಸ್ ಎ ಮ್ಯಾಟರ್ ಆಫ್ ರೈಟ್. ತುಂಬಾ ಅಪರೂಪದ ಪ್ರಕರಣಗಳಲ್ಲಿ ಬೇಲ್ ಕೊಡದೆ ಒಳಗಡೆ ಇಟ್ಟಿರೋಣ, ಇಲ್ಲದೆ ಇದ್ರೆ ಬೇಲ್ ಅನ್ನುವುದು ಒಬ್ಬ ಮನುಷ್ಯನ ಹಕ್ಕು ಅನ್ನೋ ರೀತಿಯಲ್ಲೇ ನೋಡುವುದರಿಂದ ತುಂಬಾ ಸುಲಭವಾಗಿ ಬೇಲ್ ಸಿಗೋದ್ರಿಂದ ಬೇಲ್ ಮೇಲೆ ಈಚೆ ಬರ್ತೀನಿ. ನಾನು ನೋಡಿದೀನಿ ಒಂದಷ್ಟು ಆರೋಪಿಗಳು ಬೇಲ್ ಕೊಡಬೇಕಾದಂತಹ ವ್ಯಕ್ತಿಗಳನ್ನ ರೆಡಿ ಮಾಡ್ಕೊಂಡೇ ಇಂತಹ ಕೃತ್ಯಕ್ಕೆ ಇಳಿದಿರುವಂತಹ ಆರೋಪಿಗಳನ್ನು ನೋಡಿದ್ದೀನಿ.